ನಮಸ್ಕಾರ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ನಿಮ್ಮೆಲ್ಲರಿಗೂ ಈ ವಿಶೇಷ ವಿವರಣಾತ್ಮಕ ಪ್ರಸ್ತುತಿಗೆ ಸ್ವಾಗತ. ಇಂದು ನಾವು ಪ್ರಾಚೀನ ಭಾರತದ ಇತಿಹಾಸದ ಒಂದು ಅತ್ಯಂತ ರೋಚಕ ಘಟ್ಟವನ್ನು ನೋಡಲಿದ್ದೇವೆ. ಹೌದು, ಆರ್ಯರ ಆಗಮನದಿಂದ ಹಿಡಿದು ಅವರು ಕಟ್ಟಿದ ಬೃಹತ್ ಸಾಮ್ರಾಜ್ಯಗಳವರೆಗಿನ ಅದ್ಭುತ ಐತಿಹಾಸಿಕ ರೂಪಾಂತರವನ್ನು ನಾವಿಂದು ಬಿಡಿಸಿಡಲಿದ್ದೇವೆ. ಇದನ್ನೊಂದು ಅತ್ಯಂತ ವ್ಯವಸ್ಥಿತವಾದ ರಿವಿಷನ್ ಟೂಲ್ ತರಹ ವಿನ್ಯಾಸಗೊಳಿಸಲಾಗಿದೆ. ಹಾಗಾಗಿ ಪರೀಕ್ಷೆಗೆ ಬೇಕಾದ ಪ್ರಮುಖ ಅಂಶಗಳು ಸುಲಭವಾಗಿ ನಿಮ್ಮ ತಲೆಯಲ್ಲಿ ಅಚ್ಚಳಿಯದೆ ಉಳಿಯಲಿವೆ. ಸರಿ, ಹಾಗಾದ್ರೆ ಈ ದಿನ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ಟಕ್ ಅಂತ ನೋಡ್ಬಿಡೋಣ. 1. ವೈದಿಕ ಸಂಸ್ಕೃತಿಯ ಮೂಲ. 2. ರಾಜಕೀಯ ಸ್ಥಿತಿಯ ವಿಕಾಸ. 3. ಸಾಮಾಜಿಕ ವ್ಯವಸ್ಥೆ. 4. ಆರ್ಥಿಕತೆ ಮತ್ತು ವ್ಯಾಪಾರ. 5. ಧಾರ್ಮಿಕ ನಂಬಿಕೆಗಳು. ಹಾಗೂ 6. ಶಿಕ್ಷಣ ಮತ್ತು ವಿಜ್ಞಾನ. ಪಠ್ಯಕ್ರಮದ ಈ 6 ಪ್ರಮುಖ ಹಂತಗಳು ಇಂದಿನ ಸೆಷನ್ನಲ್ಲಿ ಪಕ್ಕಾ ಆಗ್ಲಿವೆ. ಮೊದಲನೇದಾಗಿ 1. ವೈದಿಕ ಸಂಸ್ಕೃತಿ ಮೂಲ. ಬನ್ನಿ, ಆರ್ಯರ ಆಗಮನದ ಕಥೆಯಿಂದಲೇ ಶುರು ಮಾಡೋಣ. ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ 2 ಮೂಲಭೂತ ಪದಗಳ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನೋಡಿ, ವೇದ ಅನ್ನೋ ಪದ ವೆದ್ ಅನ್ನೋ ಸಂಸ್ಕೃತ ಮೂಲದಿಂದ ಬಂದಿದೆ, ಅಂದ್ರೆ ಜ್ಞಾನ ಅಂತ ಅರ್ಥ. ಇನ್ನು ಆರ್ಯ ಅಂದ್ರೆ ಕುಲೀನ, ಒಡೆಯ ಅಥವಾ ಕೃಷಿಯನ್ನ ಅವಲಂಬಿಸಿದ ವ್ಯಕ್ತಿ ಅಂತ. ಈ ನಿಖರವಾದ ವ್ಯಾಖ್ಯಾನಗಳು ತುಂಬಾನೇ ಮುಖ್ಯ, ಹಾಗಾಗಿ ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಆರ್ಯರ ಮೂಲ ಎಲ್ಲಿದೆ ಅನ್ನೋದರ ಬಗ್ಗೆ ಇತಿಹಾಸಕಾರರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಇವುಗಳನ್ನ ಖಂಡಿತ ಗುರಿ ಮಾಡ್ತಾರೆ. ಉದಾಹರಣೆಗೆ ಸ್ವಾಮಿ ದಯಾನಂದ ಸರಸ್ವತಿಯವರು ಟಿಬೆಟ್ ಅಂತಾರೆ, ಬಾಲಗಂಗಾಧರ ತಿಲಕ್ ಅವರು ಉತ್ತರ ಧ್ರುವ ಅಂದ್ರೆ ಆರ್ಕ್ಟಿಕ್ ಪ್ರದೇಶ ಅಂತ ವಾದಿಸ್ತಾರೆ. ಹಾಗೆ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರ ಮೂಲ ಮಧ್ಯ ಏಷ್ಯಾ. ಜಸ್ಟ್ ಈ ಪಟ್ಟಿಯನ್ನ ನಿಮ್ಮ ಸ್ಮೃತಿಪಟಲದಲ್ಲಿ ಸೆರೆ ಹಿಡಿದುಕೊಡಿ ಸಾಕು. ಆರ್ಯರು ಬಂದು ಮೊದಲು ಎಲ್ಲಿ ನೆಲೆಸಿದ್ರು? ಅದೇ ಸಪ್ತಸಿಂಧು ಅಥವಾ 7 ನದಿಗಳ ಪ್ರದೇಶ. ಝೇಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್, ಸರಸ್ವತಿ ಮತ್ತು ದೃಷಧ್ವತಿ. ಈ ನದಿಗಳ ತೀರದಲ್ಲೇ ಅವರು ಆರ್ಯಾವರ್ತವನ್ನು ಕಟ್ಟಿದ್ದು. ಈ ಪ್ರಕ್ರಿಯೆಯಲ್ಲಿ ಅವರು ದಸ್ಯುಗಳು ಅಂತ ಕರೆದ ಸ್ಥಳೀಯರನ್ನು ಸೋಲಿಸಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನೆಕ್ಸ್ಟ್ 2. ರಾಜಕೀಯ ಸ್ಥಿತಿಯ ವಿಕಾಸ. ಒಂದು ಸಣ್ಣ ಬುಡಕಟ್ಟು ಗುಂಪು ದೊಡ್ಡ ಸಾಮ್ರಾಜ್ಯವಾಗಿ ಹೇಗೆ ಬದಲಾಯಿತು ಅಂತ ಈಗ ನೋಡೋಣ. ಇಲ್ಲಿ ಆರ್ಯರ ರಾಜಕೀಯ ವ್ಯವಸ್ಥೆಯಲ್ಲಾದ ಕ್ಷಿಪ್ರ ಬದಲಾವಣೆಯನ್ನ ನೀವು ಗಮನಿಸಬಹುದು. ಪೂರ್ವವೇದ ಕಾಲದಲ್ಲಿ ಏನಾಗಿತ್ತು? ಜನಾಂತ ಕರೆಯುವ ಸಣ್ಣ ಸಣ್ಣ ಬುಡಕಟ್ಟುಗಳಿದ್ವು. ಅವುಗಳ ನಾಯಕ ರಾಜನ್. ಯುದ್ಧಗಳೆಲ್ಲ ತುಂಬಾ ಸರಳವಾಗಿದ್ವು. ಅದೇ ಉತ್ತರವೇದ ಕಾಲಕ್ಕೆ ಬರುವಷ್ಟರಲ್ಲಿ ಚಿತ್ರಣವೇ ಸಂಪೂರ್ಣ ಬದಲಾಗ್ಬಿಟ್ಟು ದೊಡ್ಡ ದೊಡ್ಡ ರಾಜ್ಯಗಳು ಹುಟ್ಕೊಂಡ್ವು. ರಾಜನ ಹುದ್ದೆ ವಂಶಪಾರಂಪರ್ಯವಾಯಿತು. ಅಷ್ಟೇ ಅಲ್ಲ, ಯುದ್ಧಗಳಲ್ಲಿ ಗೆಲ್ಲೋದಕ್ಕೆ ಮೋಸದ ಮಾರ್ಗಗಳು, ಶಿರಸ್ತ್ರಾಣ, ಕವಚಗಳ ಬಳಕೆ, ಹೀಗೆ ಎಲ್ಲವೂ ಸಂಕೀರ್ಣವಾಗ್ತಾ ಹೋಯಿತು. ಪರೀಕ್ಷಾ ದೃಷ್ಟಿಯಿಂದ ಈ ಅಂಶಗಳು ತುಂಬಾ ಮುಖ್ಯ. ಕುರು, ಪಾಂಚಾಲ, ಕಾಶಿ ಅಂತಹ ಪ್ರಬಲ ರಾಜ್ಯಗಳು ಉದಯಿಸಿದ್ವು. ರಾಜರು ಸುಮ್ನೆ ರಾಜ ಅಂತ ಅನ್ಸ್ಕೊಳ್ತಿರ್ಲಿಲ್ಲ. ಮಹಾರಾಜ, ಸಾಮ್ರಾಟ್ ಅಂತ ಬೃಹತ್ ಬಿರುದುಗಳನ್ನ ಇಟ್ಕೊಳ್ತಾ ಇದ್ರು. ತಮ್ಮ ಪರಾಕ್ರಮ ತೋರ್ಸೋಕೆ ರಾಜಸೂಯ, ಅಶ್ವಮೇಧ ಯಾಗಗಳನ್ನ ಮಾಡೋಕ್ ಶುರು ಮಾಡಿದ್ರು. ಆದ್ರೆ ಇಲ್ಲಿ ನೀವು ಮರೆಯಲೇಬಾರ್ದ ಒಂದು ಪಾಯಿಂಟ್ ಅಂದ್ರೆ, ಇಷ್ಟೆಲ್ಲ ಬದಲಾವಣೆಗಳ ಮಧ್ಯೆಯೂ ರಾಜನಿಗೆ ಸಲಹೆ ಕೊಡೋಕೆ ಸಭಾ ಮತ್ತು ಸಮಿತಿ ಅನ್ನೋ ರಾಜಕೀಯ ಸಂಸ್ಥೆಗಳು ಹಾಗೆ ಮುಂದುವರೆದಿದ್ವು. ಈಗ 3. ಸಾಮಾಜಿಕ ವ್ಯವಸ್ಥೆ. ಸಮಾಜದ ರಚನೆ ಹೇಗಿತ್ತು? ಅದರಲ್ಲೂ ಪಿತೃಪ್ರಧಾನ ವ್ಯವಸ್ಥೆ ಕಾಲಾನಂತರದಲ್ಲಿ ಹೇಗೆ ವ್ಯಾಪಕವಾಗಿ ಬದಲಾಯಿತು ಅಂತ ನೋಡೋಣ. ನೋಡಿ, ಪೂರ್ವವೇದಕಾಲದ ಸಮಾಜದ ವ್ಯವಸ್ಥೆ ಎಷ್ಟೊಂದು ಮುಕ್ತವಾಗಿತ್ತು ಅಂದ್ರೆ, ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಹಕ್ಕುಗಳಿದ್ವು. ವರ್ಣವ್ಯವಸ್ಥೆ ಕೂಡ ಕೇವಲ ವೃತ್ತಿಯ ಆಧಾರದ ಮೇಲಿತ್ತು. ಆದ್ರೆ ಉತ್ತರ ವೇದಕಾಲಕ್ಕೆ ಬರ್ತಾ ಬರ್ತಾ ಇದು ಸಂಪೂರ್ಣ ಉಲ್ಟಾ ಆಯಿತು. ಈ ಮುಕ್ತ ವ್ಯವಸ್ಥೆ ಕಠಿಣ ಆಯಿತು. ಮಹಿಳೆಯರ ಸ್ಥಾನಮಾನ ತುಂಬ ಕುಸಿತು. ಬಹುಪತ್ನಿತ್ವ ಶುರುವಾಯಿತು. ಜೊತೆಗೆ ವೃತ್ತಿಯಾಧಾರಿತ ವರ್ಣಗಳು ಹುತ್ತಿನ ಆಧಾರದ ಮೇಲೆ ಆನುವಂಶಿಕ ಕಠಿಣ ಜಾತಿ ಪದ್ಧತಿಯಾಗಿ ಬದಲಾಗ್ಬಿಟ್ವು. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಮತ್ತು ಪರೀಕ್ಷೆಗಳಲ್ಲಿ ಪದೇ ಪದೇ ಬರುವಂತಹ ಕೆಲವು ನಿರ್ದಿಷ್ಟ ಹೆಸರುಗಳಿವೆ. ಅವಿಭಕ್ತ ಕುಟುಂಬದ ಯಜಮಾನನನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಕರೀತಾ ಇದ್ರು. ಹಾಗೆ ವಿಶ್ವವರ, ಘೋಷ, ಅಪಾಲ ಇವೆಲ್ಲ ಋಗ್ವೇದ ಕಾಲದ ಪ್ರಖ್ಯಾತ ಮಹಿಳಾ ವಿದ್ವಾಂಸರು. ಇವರ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇನ್ನು ಸಮಾಜವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳಾಗಿ ವಿಂಗಡಣೆಯಾಗಿತ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಉತ್ತರ ವೇದ ಕಾಲದಲ್ಲಿ ಮನುಷ್ಯನ ಜೀವನವನ್ನ 4 ಕಟುನಿಟ್ಟಾದ ಹಂತಗಳಾಗಿ ವಿಂಗಡಿಸಿದ್ರು. ಮೊದಲನೇದು ಬ್ರಹ್ಮಚರ್ಯ ಅಂದ್ರೆ ವಿದ್ಯಾರ್ಥಿ ಜೀವನ. ಆಮೇಲೆ ಮದುವೆಯಾಗಿ ಸಂಸಾರ ನಡೆಸುವ ಗೃಹಸ್ಥ ಹಂತ. ಆನಂತರ ನಿವೃತ್ತಿಯ ಜೀವನ ಅಂದ್ರೆ ವಾನಪ್ರಸ್ಥ. ಕೊನೆಗೆ ಪ್ರಪಂಚದ ಎಲ್ಲಾ ಮೋಹಗಳನ್ನ ಬಿಟ್ಟು ಸನ್ಯಾಸ ಸ್ವೀಕರಿಸೋದು.
ಇದು ಆ ಕಾಲದ ಕಟ್ಟುನಿಟ್ಟಾದ ಸಾಮಾಜಿಕ ಶಿಸ್ತನ್ನ ನಮಗೆ ತೋರಿಸುತ್ತೆ. ಮುಂದಿನ ವಿಷಯ 4 ಆರ್ಥಿಕತೆ ಮತ್ತು ವ್ಯಾಪಾರ. ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಬೇಕು ಅಂದ್ರೆ ಬಲವಾದ ಆರ್ಥಿಕ ಬುನಾದಿ ಬೇಕಲ್ವಾ? ಆ ವಿಕಾಸ ಹೇಗ್ ನಡೀತು ಅಂತ ನೋಡೋಣ ಬನ್ನಿ. ಆರಂಭದಲ್ಲಿ ಆರ್ಯರದ್ದು ಪಕ್ಕ ಹಳ್ಳಿ ಜೀವನ. ಕೃಷಿ ಮಾಡ್ಕೊಂಡು ದನ ಕರುಗಳನ್ನ ಸಾಕ್ತಾ ಇದ್ರು. ಹಸುಗಳೇ ಅವರ ಪಾಲಿನ ಅತಿ ದೊಡ್ಡ ಸಂಪತ್ತಾಗಿತ್ತು. ಆದ್ರೆ ಉತ್ತರ ವೇದಕಾಲದ ಹೊತ್ತಿಗೆ ಸಣ್ಣ ಹಳ್ಳಿಗಳೆಲ್ಲ ಹಸ್ತಿನಾಪುಲ, ಕೌಶಾಂಬಿಯಂತಹ ಬೃಹತ್ ನಗರಗಳಾಗಿ ಬೆಳೆದುಬಿಟ್ವು. ಕೇವಲ ಕೃಷಿ ಮಾತ್ರ ಅಲ್ಲ, ಆಂತರಿಕ ಮತ್ತು ಸಮುದ್ರ ವ್ಯಾಪಾರ ಕೂಡ ಶುರುವಾಗಿ ವಾಣಿಜ್ಯ ವ್ಯವಸ್ಥೆ ಪ್ರಾಬಲ್ಯಕ್ಕೆ ಬಂತು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಪರೀಕ್ಷಾ ಪದಗಳೆಂದರೆ ಕ್ಷೇತ್ರ ಮತ್ತು ನಿಷ್ಕ. ಉಳುಮೆ ಮಾಡುವ ಭೂಮಿಯನ್ನು ಅಂದು ಕ್ಷೇತ್ರ ಅಂತ ಕರೀತಾ ಇದ್ರು. ವ್ಯಾಪಾರ ಏನೋ ವಸ್ತುವಿನಿಮಯ ಪದ್ಧತಿ ಮೂಲಕ ನಡೀತಾ ಇತ್ತು. ಆದರೆ ನಿಷ್ಕ ಅನ್ನೋ ಚಿನ್ನದ ತುಣುಕನ್ನ ಪರಿಚಯಿಸಿದ್ದು ವಾಣಿಜ್ಯ ಕ್ಷೇತ್ರದಲ್ಲೇ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತು. ಇನ್ನೊಂದು ವಿಷಯ ಅಂದ್ರೆ ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಸೋಮ ಮತ್ತು ಸುರ ಅನ್ನೋ ಪಾನೀಯಗಳನ್ನ ಅವರು ಬಳಸ್ತಾ ಇದ್ರು. ಮುಂದೆ 5 ಧಾರ್ಮಿಕ ನಂಬಿಕೆಗಳು. ಇಂದಿಗೂ ಆಚರಣೆಯಲ್ಲಿರುವ ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲೊಂದಾದ ಸನಾತನ ಧರ್ಮ ಈ ಕಾಲಘಟ್ಟದಲ್ಲಿ ಹೇಗೆ ರೂಪುಗೊಂಡ್ತು ಅಂತ ನಾವು ನೋಡ್ಬೇಕು. ಪೂರ್ವ ವೇದಕಾಲದ ಆಚರಣೆಗಳು ಎಷ್ಟು ಸರಳವಾಗಿತ್ತು ಅಂದ್ರೆ ಅವರು ಪ್ರಕೃತಿಯನ್ನ ಅಂದ್ರೆ ಪಂಚಭೂತಗಳನ್ನ ಪೂಜೆ ಮಾಡ್ತಾ ಇದ್ರು. ಸರಳವಾದ ಶ್ಲೋಕಗಳಿದ್ವೋ, ಆದರೆ ಯಾವುದೇ ಮೂರ್ತಿ ಪೂಜೆ ಇರಲಿಲ್ಲ. ಆದ್ರೆ ಉತ್ತರ ವೇದಕಾಲದಲ್ಲಿ ಇದು ಸಂಪೂರ್ಣ ಬದಲಾಗೋಯ್ತು. ಆಚರಣೆಗಳು ತುಂಬಾ ಸಂಕೀರ್ಣವಾಯಿತು, ಮೂರ್ತಿ ಪೂಜೆ ಶುರುವಾಯಿತು. ಜೊತೆಗೆ ಯಜ್ಞ ಯಾಗಾದಿಗಳು, ಪ್ರಾಣಿ ಬಲಿಗಳಂತೂ ಎಷ್ಟೊಂದು ದುಬಾರಿಯಾಯಿತು ಅಂದ್ರ ಸಾಮಾನ್ಯ ಜನರಿಗೆ ಇದು ಕಷ್ಟ ಅನ್ನೋ ಮಟ್ಟಕ್ಕೆ ತಲುಪ್ತು. ಇಲ್ಲಿನ ದತ್ತಾಂಶವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಮೊದಲು ಇಂದ್ರ, ವರುಣ, ಅಗ್ನಿಯಂತಹ ದೇವತೆಗಳ ಆರಾಧನೆ ಇತ್ತು. ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಪ್ರಧಾನ ದೇವತೆಗಳಾದ್ರು. ಜೊತೆಗೆ ಮನುಷ್ಯನ ಜೀವನದ 4 ಪ್ರಮುಖ ತಾತ್ವಿಕ ಗುರಿಗರಾದ ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ ಮೋಕ್ಷವನ್ನ ತಲುಪೋಕೆ ಭಕ್ತಿ, ಜ್ಞಾನ, ಕರ್ಮ ಮತ್ತು ಯೋಗ ಮಾರ್ಗಗಳನ್ನ ಇದೇ ಕಾಲದಲ್ಲಿ ಸ್ಪಷ್ಟವಾಗಿ ನಿರೂಪಿಸಲಾಯಿತು. ಈಗ ನಮ್ಮ ಕೊನೆಯ ವಿಭಾಗ 6 ಶಿಕ್ಷಣ ಮತ್ತು ವಿಜ್ಞಾನ. ವೈದಿಕ ಜನರು ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಬೌದ್ಧಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಎಷ್ಟು ಮುಂದಿದ್ರು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಅವರ ಶಿಕ್ಷಣ ವ್ಯವಸ್ಥೆ ಗುರುಕುಲ ಮತ್ತು ಅಗ್ರಹಾರಗಳಲ್ಲಿ ನಡೀತಾ ಇತ್ತು. ಉನ್ನತ ಶಿಕ್ಷಣಕ್ಕಾಗಿ ಕಂಚಿ, ತಕ್ಷಶಿಲಾದಂತಹ ಮಹಾನ್ ವಿಶ್ವವಿದ್ಯಾಲಯಗಳೇ ಇದ್ವು. ಬೋಧನಾ ಮಾಧ್ಯಮ ಸಂಸ್ಕೃತವಾಗಿತ್ತು. ಇಲ್ಲಿ ನೀವು ಮರೆಯಲೇಬಾರ್ದ ಪಾಯಿಂಟ್ ಅಂದ್ರೆ ಉತ್ತರ ವೇದಕಾಲದಲ್ಲಿದ್ದ ಗಾರ್ಗಿ ಮತ್ತು ಮೈತ್ರೇಯಿಯವರಂತಹ ಅದ್ಭುತ ಮಹಿಳಾ ವಿದ್ವಾಂಸರು. ಇವರ ಬಗ್ಗೆ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ, ಹಾಗಾಗಿ ಇದನ್ನಂತೂ ಮರೆಯಲೇಬೇಡಿ. ಇಲ್ಲಿನ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಆರ್ಯರ ವೈಜ್ಞಾನಿಕ ಪ್ರಜ್ಞೆ. ಅವರು ಬರೀ ವೇದಾಂತಿಗಳಾಗಿರ್ಲಿಲ್ಲ. ಖಗೋಳಶಾಸ್ತ್ರದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಧೂಮಕೇತುಗಳು ಅಷ್ಟೇ ಯಾಕೆ, ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟಿದೆ ಅಂತಲೂ ಲೆಕ್ಕ ಹಾಕಬಲ್ಲ ಪರಿಣತರಾಗಿದ್ರು. ಗಿಡಮೂಲಿಕೆಗಳ ಮೂಲಕ ರೋಗ ಗುಣಪಡಿಸುವ ಔಷಧಶಾಸ್ತ್ರ, ಚಾಂದ್ರಮಾನ ಪಂಚಾಂಗ, ಗಣಿತ ಮತ್ತು ಲೋಹಶಾಸ್ತ್ರದಲ್ಲೂ ಅವರ ಸಾಧನೆ ಅಕ್ಷರಶಃ ಅಸಾಮಾನ್ಯವಾದದ್ದು. ಸರಿ, ಈ ವಿವರಣೆಯ ಕೊನೆಯಲ್ಲಿ ನಿಮಗೊಂದು ಯೋಚನೆ ಮಾಡೋ ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದೆ ವೈದಿಕ ಸಂಸ್ಕೃತಿಯವರು ಹಾಕಿಕೊಟ್ಟ ಈ ಬುನಾದಿ, ಅದು ಜಾತಿ ಪದ್ಧತಿಯಂತಹ ಕಠಿಣ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಮೋಕ್ಷದಂತಹ ತತ್ವಶಾಸ್ತ್ರ ಆಗಿರ್ಬೋದು, ಇಂದಿನ ನಮ್ಮ ಆಧುನಿಕ ಭಾರತೀಯ ಸಮಾಜವನ್ನು ಹೇಗೆ ನೇರವಾಗಿ ರೂಪಿಸ್ತಿದೆ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಮುಂಬರುವ ವಿವರಣಾತ್ಮಕ ಪರೀಕ್ಷೆಗಳಿಗೆ ಇದು ನಿಮಗೆ ಅಪಾರವಾಗಿ ಸಹಾಯ ಮಾಡುತ್ತದೆ. ಈ ಪ್ರಸ್ತುತಿ ನಿಮ್ಮ ಅಧ್ಯಯನಕ್ಕೆ ವೇಗ ನೀಡಿದೆ ಅಂತ ಭಾವಿಸ್ತೇನೆ. ಶುಭವಾಗಲಿ. ಸಿಂಧೂ ಕಣಿವೆ ನಾಗರಿಕತೆಯ ನಂತರ ನಮ್ಮ ಉಪಖಂಡದಲ್ಲಿ ಬೆಳೆದು ಬಂದ ಈ ವಿಶಿಷ್ಟ ಸಂಸ್ಕೃತಿಯ ಬಗ್ಗೆ 10 ಹೈ ಲೆವೆಲ್ ಪ್ರಶ್ನೆಗಳ ಮೂಲಕ ನಮ್ಮ ನಾಲೆಡ್ಜ್ ಟೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇದು ಸುಮ್ಮನೆ ಬಾಯ್ಪಾಠ ಮಾಡುವಂಥದ್ದಲ್ಲ, ಲಾಜಿಕ್ ಅರ್ಥ ಮಾಡ್ಕೊಳ್ಳುವಂತಹದ್ದು. ಶುರು ಮಾಡೋಣವಾ? ಇಂದಿನ ನಮ್ಮ ಈ ಸೆಷನ್ ಅನ್ನು 3 ಮುಖ್ಯ ರೌಂಡ್ಗಳಾಗಿ ವಿಂಗಡಿಸಿದ್ದೇವೆ. ರೌಂಡ್ 1 ಆರ್ಯರ ಮೂಲ ಮತ್ತು ರಾಜಕೀಯ. ರೌಂಡ್ 2 ಅವರ ಸಮಾಜ ಮತ್ತು ಆರ್ಥಿಕತೆ. ಕೊನೆಯದಾಗಿ ರೌಂಡ್ 3 ಧರ್ಮ ಮತ್ತು ಶಿಕ್ಷಣ. ಈ 10 ಪ್ರಶ್ನೆಗಳಲ್ಲಿ ಎಷ್ಟು ಉತ್ತರಗಳು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನೇರವಾಗಿ ಮೊದಲನೇ ರೌಂಡ್ಗೆ ಜಂಪ್ ಆಗೋಣ. ಮೂಲ ಮತ್ತು ರಾಜಕೀಯ. ಆರ್ಯರು ಎಲ್ಲಿಂದ ಬಂದ್ರು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಡಿಬೇಟ್ ಅಲ್ವಾ? ಇದರ ಬಗ್ಗೆನೇ ನಮ್ಮ ಮೊದಲ ಪ್ರಶ್ನೆ ಇದೆ. ಪ್ರಶ್ನೆ ಹೀಗಿದೆ: ಆರ್ಯರ ಮೂಲ ಸ್ಥಾನದ ಬಗ್ಗೆ
ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ಥಿಯರಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿರುವ ಪಟ್ಟಿಯಲ್ಲಿ ಯಾವ ಜೋಡಿ ಕರೆಕ್ಟ್ ಆಗಿದೆ? ಆಪ್ಷನ್ 1 ಬಾಲಗಂಗಾಧರ ತಿಲಕ್, ಟಿಬೆಟ್. ಆಪ್ಷನ್ 2 ಮ್ಯಾಕ್ಸ್ ಮುಲ್ಲರ್, ಮಧ್ಯ ಏಷ್ಯಾ. ಆಪ್ಷನ್ 3 ಸ್ವಾಮಿ ದಯಾನಂದ ಸರಸ್ವತಿ, ಉತ್ತರ ಧ್ರುವ. ಅಥವಾ ಆಪ್ಷನ್ 4 ಡಾಕ್ಟರ್ ಎ.ಸಿ. ದಾಸ್, ಆಗ್ನೇಯ ಏಷ್ಯಾ. ಯೋಚನೆ ಮಾಡಿ, ಸರಿಯಾದ ಮ್ಯಾಚ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2. ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು. ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಉಳಿದವರ ವಾದಗಳು. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯರು ಟಿಬೆಟ್ನಿಂದ ಬಂದ್ರು ಅಂತಾರೆ. ಅದೇ ಬಾಲಗಂಗಾಧರ್ ತಿಲಕ್ ಅವರು ಉತ್ತರ ಧ್ರುವ ಅಂತಾರೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಿಂದ ಈ ಇಡೀ ಲಿಸ್ಟನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ, ಖಂಡಿತ ಮರಿಬೇಡಿ. ಸರಿ, ಅವರು ಎಲ್ಲಿಂದನಾದ್ರೂ ಬರ್ಲಿ, ಬಂದು ಸೆಟ್ಲ್ ಆಗಿದ್ದು ಮಾತ್ರ ಸಪ್ತಸಿಂಧು ಅನ್ನೋ ಪ್ರದೇಶದಲ್ಲಿ. ನಮ್ಮ ಮುಂದಿನ ಪ್ರಶ್ನೆ ಇದರ ಬಗ್ಗೆಯೇ ಇದೆ. ಇಲ್ಲಿ ಕೊಟ್ಟಿರುವ 4 ನದಿಗಳಲ್ಲಿ ಆ ಸಪ್ತಸಿಂಧು ಅಥವಾ 7 ನದಿಗಳ ಗುಂಪಿಗೆ ಸೇರದೇ ಇರುವ ನದಿ ಯಾವುದು? ಆಪ್ಷನ್ 1 ಝೀಲಂ, 2 ಚಿನಾಬ್, 3 ಗಂಗಾ, 4 ಸರಸ್ವತಿ. ಗೆಸ್ ಮಾಡಿದ್ರಾ? ಸರಿಯಾದ ಉತ್ತರ ಗಂಗಾ ನದಿ. ಹೌದು, ಆರ್ಯರ ಆರಂಭಿಕ ನೆಲೆಯಲ್ಲಿ ಗಂಗಾ ನದಿಯ ಪ್ರಸ್ತಾಪ ಹೆಚ್ಚಾಗಿ ಇರಲಿಲ್ಲ. ಇಲ್ಲಿರೋ ಟೇಬಲ್ ಒಮ್ಮೆ ನೋಡಿ. ಝೀಲಂ, ಚಿನಾಬ್, ಬಿಯಾಸ್, ರಾವಿ, ಸಟ್ಲೇಜ್, ಸರಸ್ವತಿ ಮತ್ತೆ ದೃಷದ್ವತಿ ಇವೇ ಆ 7 ನದಿಗರು. ಭೌಗೋಳಿಕವಾಗಿ ಈ ನದಿಗಳ ಹೆಸರನ್ನ ಮೈಂಡ್ ಮ್ಯಾಪ್ ರೀತಿ ಸೇವ್ ಮಾಡ್ಕೊಳ್ಳಿ, ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ರಾಜಕೀಯದ ಕಡೆ ಬರೋಣ. ಪೂರ್ವ ವೇದ ಕಾಲದಲ್ಲಿ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದ್ರೆ ಒಂದು ಪಕ್ಕಾ ಹೈರಾರ್ಕಿ ಇತ್ತು. ಆಡಳಿತದ ಅತ್ಯಂತ ಚಿಕ್ಕ ಘಟಕದಿಂದ ದೊಡ್ಡ ಘಟಕದವರೆಗಿನ ಸರಿಯಾದ ಆರ್ಡರ್ ಯಾವುದು ಅನ್ನೋದನ್ನ ಇಲ್ಲಿ ಐಡೆಂಟಿಫೈ ಮಾಡಬೇಕು. ಗ್ರಾಮದಿಂದ ಜನನ, ಜನದಿಂದ ಗ್ರಾಮನ. ಒಮ್ಮೆ ಆಪ್ಷನ್ಸ್ ನೋಡಿ. ಆ್ಯಂಡ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಗ್ರಾಮ, ಆಮೇಲೆ ವಿಸ್, ಕೊನೆಗೆ ಜನ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಕ್ರೂಷಿಯಲ್ ಪಾಯಿಂಟ್ ಅಂದ್ರೆ ಆಡಳಿತ ಶುರುವಾಗಿದ್ದೇ ಗ್ರಾಮದಿಂದ. ಗ್ರಾಮದ ಹೆಡ್ಗೆ ಗ್ರಾಮಣಿ ಅಂತಿದ್ರು. ಕೆಲವು ಗ್ರಾಮಗಳು ಸೇರಿದ್ರೆ ವಿಸ್, ಅದರ ಮುಖ್ಯಸ್ಥ ವಿಸ್ಪತಿ. ಇವೆಲ್ಲವೂ ಸೇರಿದ ದೊಡ್ಡ ಬುಡಕಟ್ಟೆ ಜನ. ಇದರ ಲೀಡರನ್ನೇ ರಾಜನ್ ಅಂತ ಕರೀತಿದ್ದು. ಎಷ್ಟು ಸಿಂಪಲ್ ಅಂಡ್ ಆರ್ಗನೈಸ್ಡ್ ಆಗಿತ್ತಲ್ವಾ? ಆದ್ರೆ ಕಾಲ ಕಳೆದಂತೆ ಈ ವ್ಯವಸ್ಥೆ ಹೀಗೆ ಉಳಿಲಿಲ್ಲ. ಉತ್ತರ ವೇದಕಾಲದಲ್ಲಿ ರಾಜಕೀಯ ಹಾಗೂ ಯುದ್ಧತಂತ್ರದಲ್ಲಿ ದೊಡ್ಡ ಚೇಂಜಸ್ ಆಯ್ತು. ಆ ಬದಲಾವಣೆ ಏನು ಅನ್ನೋದೇ ನಮ್ಮ ಮುಂದಿನ ಪ್ರಶ್ನೆ. ಪ್ರಜಾಪ್ರಭುತ್ವ ಬಂತಾ? ನೌಕಾದಳ ಸ್ಟ್ರಾಂಗ್ ಆಯ್ತಾ? ಸಣ್ಣ ಬುಡಕಟ್ಟುಗಳು ದೊಡ್ಡ ಸಾಮ್ರಾಜ್ಯಗಳಾದ್ವಾ? ಅಥವಾ ಯುದ್ಧಗಳು ಸರಳವಾಗಿಯೇ ಉಳಿದ್ವಾ? ಆಬ್ಸಲ್ಯೂಟ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಆ ಸಣ್ಣ ಸಣ್ಣ ಜನ ಅಥವಾ ಬುಡಕಟ್ಟುಗಳು ಸೇರಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಾದ್ವು. ಇಲ್ಲಿ ಕಂಪ್ಯಾರಿಸನ್ ನೋಡಿ. ಪೂರ್ವ ವೇದಕಾಲದಲ್ಲಿ ಯುದ್ಧಗಳು ಸಿಂಪಲ್ ಆಗಿದ್ವು, ಸಾಮಾನ್ಯ ಆಯುಧಗಳಿದ್ವು. ಆದ್ರೆ ಉತ್ತರ ವೇದಕಾಲಕ್ಕೆ ಬರುವಷ್ಟರಲ್ಲಿ ಕತ್ತಿ, ಕೊಡಲಿಗಳಂತಹ ಸುಧಾರಿತ ಆಯುಧಗಳು ಬಂದ್ಬಿಟ್ವು. ಹೇಗಾದ್ರೂ ಸರಿ ಗೆಲ್ಲಲೇಬೇಕು ಅನ್ನೋ ಸಾಮ್ರಾಜ್ಯಶಾಹಿ ಮನಸ್ಥಿತಿ, ಮೋಸದ ತಂತ್ರಗಳು ಶುರುವಾಗಿದ್ದೇ ಇಲ್ಲಿಂದ. ಇದೊಂದು ದೊಡ್ಡ ಪೊಲಿಟಿಕಲ್ ಶಿಫ್ಟ್ ಅಂತಾನೇ ಹೇಳ್ಬಹುದು. ಗ್ರೇಟ್. ಈಗ ನಾವು ನಮ್ಮ 2ನೇ ರೌಂಡ್ಗೆ ಎಂಟ್ರಿ ಕೊಡ್ತಿದ್ದೀವಿ. ಈ ರೌಂಡ್ ಫುಲ್ ಸಮಾಜ ಹಾಗೂ ಆರ್ಥಿಕತೆಯ ಮೇಲೆ ಫೋಕಸ್ ಮಾಡುತ್ತೆ. ಅಂದಿನ ಕಾಲದ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ನೋಡೋಣ. ಯಾವುದೇ ಒಂದು ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿನ ಮಹಿಳೆಯರ ಸ್ಥಿತಿ ಹೇಗಿತ್ತು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪೂರ್ವ ವೇದಕಾಲದಿಂದ ಉತ್ತರ ವೇದಕಾಲಕ್ಕೆ ಶಿಫ್ಟ್ ಆದಾಗ ಮಹಿಳೆಯರ ಸ್ಥಾನಮಾನದಲ್ಲಿ ಎಂಥ ಬದಲಾವಣೆ ಆಯಿತು? ಅವರಿಗೆ ಅಧಿಕಾರ ಸಿಕ್ರಾ ಅಥವಾ ಅವರ ಸ್ಥಿತಿ ಕೆಳಗಿಳಿಯಿತಾ? ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಸರಿಯಾದದನ್ನ ಚೂಸ್ ಮಾಡಿ. ಇದನ್ನ ಹೇಳೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಆದರೆ ಇತಿಹಾಸದ ಸತ್ಯ ಇದು. ಸರಿಯಾದ ಉತ್ತರ ಆಪ್ಷನ್ 2 ಅವರ ಸ್ಥಾನಮಾನ ಕ್ಷೀಣಿಸಿತು. ಪೂರ್ವ ವೇದಕಾಲದಲ್ಲಿ ಹೆಣ್ಮಕ್ಕಳಿಗೆ ಗಂಡಸರಿಗೆ ಸಮಾನವಾದ ಹಕ್ಕುಗಳಿದ್ವು. ಅಪಾಲ, ವಿಶ್ವರ ಅಂಥ ದೊಡ್ಡ ಸ್ಕಾಲರ್ಸ್ ಇದ್ರು. ಆದರೆ ಉತ್ತರ ವೇದ ಕಾಲಕ್ಕೆ ಬಂದಾಗ ಸೀನ್ ಕಂಪ್ಲೀಟ್ ಚೇಂಜ್ ಆಯಿತು. ಬಹುಪತ್ನಿತ್ವ ಶುರುವಾಯಿತು. ಮಹಿಳೆಯರು ಪುರುಷರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗೆ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಉತ್ತರ ವೇದ ಕಾಲದಲ್ಲಿ ಮನುಷ್ಯನ ಜೀವನವನ್ನೇ 4 ಆಶ್ರಮ ಅಥವಾ ಹಂತಗಳಾಗಿ ಡಿವೈಡ್ ಮಾಡಿದ್ರು. ನಮ್ಮ 6ನೇ ಪ್ರಶ್ನೆ ಇದರ ಮೇಲಿದೆ. ಈ 4 ಹಂತಗಳಲ್ಲಿ ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು ಯಾವ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಥವಾ ಸನ್ಯಾಸ? ಎಕ್ಸಾಕ್ಟ್ಲಿ, ಆಪ್ಷನ್ 3 ವಾನಪ್ರಸ್ಥ ಸರಿಯಾದ ಆನ್ಸರ್. ಈ ಟೇಬಲನ್ನು ಜಸ್ಟ್ ಒಮ್ಮೆ ಮೈಂಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಲೈಫಿನ 4 ಸ್ಟೇಜ್ಗಳು ಇವು. ಮೊದಲು ಬ್ರಹ್ಮಚರ್ಯ ಅಂದ್ರೆ ಸ್ಟೂಡೆಂಟ್ ಲೈಫ್, ಆಮೇಲೆ ಗೃಹಸ್ಥ ಅಂದ್ರೆ ಮದುವೆ ಫ್ಯಾಮಿಲಿ ಲೈಫ್, ನೆಕ್ಸ್ಟ್ ವಾನಪ್ರಸ್ಥ ಅಂದ್ರೆ ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಕಾಡಿಗೆ ಧ್ಯಾನ ಮಾಡಕ್ ಹೋಗೋದು, ಲಾಸ್ಟ್ ಫೇಸ್ ಸನ್ಯಾಸ ಅಂದ್ರೆ ಕಂಪ್ಲೀಟ್ ಆಗಿ ಲೌಕಿಕ ಜಗತ್ತನ್ನ ತ್ಯಜಿಸೋದು. ಈಗ ಆರ್ಥಿಕತೆಯ ಕಡೆಗೆ ಗಮನ ಹರಿಸೋಣ. ಉತ್ತರ ವೇದ ಕಾಲದ ಎಕಾನಮಿಯಲ್ಲಿ ದೊಡ್ಡ ಡೆವಲಪ್ಮೆಂಟ್ಸ್ ಆಯಿತು.
ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಅಂದಿನ ಟ್ರೇಡ್ ಮತ್ತೆ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಂತೆ ಆದ ಅತಿ ದೊಡ್ಡ ಬದಲಾವಣೆ ಯಾವುದು? ಕೃಷಿ ಬಿಟ್ಟುಬಿಟ್ರಾ? ಪೇಪರ್ ದುಡ್ಡು ಬಂತಾ? ಅಥವಾ ಹಳ್ಳಿಗಳು ನಗರಗಳಾದ್ವಾ? ಸರಿಯಾದ ಉತ್ತರ ಆಪ್ಷನ್ 2. ಹಳ್ಳಿಗಳು ಬೃಹತ್ ನಗರಗಳಾಗಿ ಬದಲಾದವು. ಇದು ನಿಜಕ್ಕೂ ಒಂದು ಎಕನಾಮಿಕ್ ಬೂಮ್ ಅಂತಾನೆ ಹೇಳಬಹುದು. ಹಸ್ತಿನಾಪುರ, ಇಂದ್ರಪ್ರಸ್ಥದಂತಹ ಮೆಗಾ ಸಿಟಿಗಳು ಹುಟ್ಕೊಂಡ್ವು. ಕೇವಲ ಲ್ಯಾಂಡ್ ಟ್ರೇಡ್ ಅಷ್ಟೇ ಅಲ್ಲ, ಸಮುದ್ರದ ಮೇಲಿನ ವ್ಯಾಪಾರ ಕೂಡ ಶುರುವಾಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಬರೀ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಬದಲು ನಿಷ್ಕಾ ಅನ್ನೋ ಚಿನ್ನದ ತುಣುಕುಗಳನ್ನ ಕರೆನ್ಸಿ ಥರ ಬಳಸೋಕ್ ಶುರು ಮಾಡಿದ್ರು. ಅಮೇಜಿಂಗ್ ಅಲ್ವಾ? ಈಗ ನಾವು ನಮ್ಮ ಕೊನೆಯ ಹಾಗೂ 3ನೇ ರೌಂಡ್ಗೆ ಬಂದಿದ್ದೀವಿ. ಈ ರೌಂಡ್ ಸ್ವಲ್ಪ ಡೀಪ್ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಆರ್ಯರ ಧರ್ಮ, ಫಿಲಾಸಫಿ ಮತ್ತು ಅವರ ಸೈಂಟಿಫಿಕ್ ನಾಲೆಜ್ ಬಗ್ಗೆ ಮಾತಾಡ್ತೀವಿ. ಪ್ರಶ್ನೆ ನಂಬರ್ 8. ಧಾರ್ಮಿಕ ಆಚರಣೆಗಳು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಯಿತು. ಪೂರ್ವದಿಂದ ಉತ್ತರವೇದ ಕಾಲಕ್ಕೆ ಸಾಗುವಾಗ ಧರ್ಮ ಯಾವ ರೀತಿ ಎವಲ್ಯೂಷನ್ ಕಂಡಿತು? ಇಲ್ಲಿರೋ ಆಪ್ಷನ್ಸ್ ನೋಡಿ. ಆಚರಣೆಗಳು ಸಿಂಬಲ್ ಆಯ್ತಾ, ಅಥವಾ ಪ್ರಕೃತಿ ಪೂಜೆಯಿಂದ ಸಂಕೀರ್ಣವಾದ ಮೂರ್ತಿ ಪೂಜೆಗೆ ಶಿಫ್ಟ್ ಆಯ್ತಾ? ಇದು ನಮ್ಮ ಇತಿಹಾಸದ ಒಂದು ಪ್ರಮುಖವಾದ ಟರ್ನಿಂಗ್ ಪಾಯಿಂಟ್. ಸರಿಯಾದ ಉತ್ತರ ಆಪ್ಷನ್ 2. ಪೂರ್ವ ವೇದಕಾಲದಲ್ಲಿ ಪೂಜೆ ಅಂದ್ರೆ ಬಹಳ ಸಿಂಪಲ್ ಆಗಿತ್ತು. ಮಳೆ, ಬೆಂಕಿ, ಗಾಳಿ ಅಂದ್ರೆ ಇಂದ್ರ, ಅಗ್ನಿ, ವರುಣನಂತ ಪ್ರಕೃತಿ ಶಕ್ತಿಗಳಿಗೆ ನಮಸ್ಕರಿಸ್ತಿದ್ರು. ವಿಗ್ರಹಗಳಿರ್ಲಿಲ್ಲ. ಆದರೆ ಉತ್ತರ ವೇದಕಾಲಕ್ಕೆ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಯಜ್ಞಗಳು, ದುಬಾರಿ ಆಚರಣೆಗಳು ಶುರುವಾದವು. ಬ್ರಹ್ಮ, ವಿಷ್ಣು, ಶಿವನ ಪರಿಕಲ್ಪನೆ ಬಂತು. ಜೊತೆಗೆ ಮೂರ್ತಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಈಗ ಫಿಲಾಸಫಿ ಕಡೆ ಬರೋಣ. ವೇದಗಳ ಪ್ರಕಾರ ಮನುಷ್ಯನ ಆತ್ಮದ ಅಂತಿಮ ಗುರಿ ಮೋಕ್ಷ ಅಥವಾ ದೇವರನ್ನ ಸೇರೋದು. ಈ ಮೋಕ್ಷ ಪಡೆಯೋಕೆ ನಿರ್ದಿಷ್ಟವಾದ ಮಾರ್ಗಗಳನ್ನ ಹೇಳಲಾಗಿದೆ. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ಗಳಲ್ಲಿ ಆ ಮೋಕ್ಷದ ಮಾರ್ಗಕ್ಕೆ ಸೇರದೇ ಇರೋದು ಯಾವುದು ಅಂತ ಕಂಡಿಡೀರಿ. ಭಕ್ತಿ, ಜ್ಞಾನ, ಕರ್ಮ ಅಥವಾ ಅಹಿಂಸೆ? ಸರಿಯಾದ ಉತ್ತರ ಆಪ್ಷನ್ 4, ಅಹಿಂಸೆ. ನೋಡಿ, ಅಹಿಂಸೆ ಅನ್ನೋದು ಡೆಫಿನೆಟ್ಲಿ ಒಂದು ಶ್ರೇಷ್ಠ ಮೌಲ್ಯ. ಆದರೆ ಮೋಕ್ಷ ಸಾಧನೆಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳಿರೋ 4 ಮಾರ್ಗಗಳಲ್ಲಿ ಇದು ಬರೋದಿಲ್ಲ. ಆ 4 ಮಾರ್ಗಗಳು ಯಾವ್ಯಾವಂದ್ರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗ. ಈ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮೈಂಡಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗಲ್ಲ. ಫೈನಲಿ ನಮ್ಮ ಕೊನೆಯ ಪ್ರಶ್ನೆಗೆ ಬಂದಿದ್ದೀವಿ. ವೇದಕಾಲದ ಶಿಕ್ಷಣ ಅಂದ್ರೆ ಬರೀ ಮಂತ್ರಗಳೆಲ್ಲ, ಅದರಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಕೂಡ ಇತ್ತು. ಅದರಲ್ಲೂ ಎಸ್ಪೆಷಲಿ ಆಸ್ಟ್ರಾನಮಿ ಅಂದ್ರೆ ಖಗೋಳಶಾಸ್ತ್ರದಲ್ಲಿ ಅವರಿಗೆ ಯಾವ ಲೆವೆಲ್ನ ನಾಲೆಜ್ ಇತ್ತು? ಕೇವಲ ಸೂರ್ಯನ ಬಗ್ಗೆ ಗೊತ್ತಿತ್ತಾ ಅಥವಾ ಗ್ರಹಣಗಳ ಕ್ಯಾಲ್ಕುಲೇಷನ್ ಮಾಡ್ತಿದ್ರಾ? ಗೆಸ್ ಮಾಡಿ. ಕೇಳೋಕೆ ಆಶ್ಚರ್ಯ ಆದ್ರೂ ಇದು ಅಕ್ಷರಶಃ ಸತ್ಯ. ಸರಿಯಾದ ಉತ್ತರ ಆಪ್ಷನ್ 2. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಆರ್ಯರಿಗೆ ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡುವಷ್ಟು ನಾಲೆಜ್ ಇತ್ತು. ಗ್ರಹಣಗಳು ಹೇಗಾಗುತ್ತೆ ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತಿತ್ತು. ಒಂದು ಕ್ಷಣ ಯೋಚನೆ ಮಾಡಿ, ಯಾವುದೇ ಟೆಲಿಸ್ಕೋಪ್ ಅಥವಾ ಮಾಡರ್ನ್ ಟೆಕ್ನಾಲಜಿ ಇಲ್ಲದ ಆ ಕಾಲದಲ್ಲಿ ಇಷ್ಟೊಂದು ಅಡ್ವಾನ್ಸ್ಡ್ ಸೈನ್ಸ್ ಅವರಲ್ಲಿತ್ತು ಅಂದ್ರೆ ನಮ್ಮ ಹಳೆ ಗ್ರಂಥಗಳಲ್ಲಿ ಇನ್ನೆಷ್ಟು ಬೆರಗುಗೊಳಿಸುವ ಸೀಕ್ರೆಟ್ಸ್ ಅಡಗಿರ್ಬೋದಲ್ವಾ? ಇದೊಂದು ವಂಡರ್ಫುಲ್ ಥಾಟ್ನೊಂದಿಗೆ ಇವತ್ತಿನ ಈ ಎಕ್ಸ್ಪ್ಲೈನರ್ ಅನ್ನ ಮುಗಿಸ್ತಿದ್ದೀವಿ. ಈ ಸೆಷನ್ ನಿಮ್ಮ ಪ್ರಿಪ್ರೇಷನ್ಗೆ ಖಂಡಿತ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.